ರಿಲೀಸ್ ಡೇಟ್ ಹೇಳಿದ್ನಲ್ಲ ನಾನು, ಅದನ್ನು ನಾನು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಕೂಡ ಹಾಕಿರ್ತೀನಿ. ಒಂದ್ಸರಿ ಹಂಗೆ ಹೋಗಿ ವಿಸಿಟ್ ಮಾಡಿ ನೋಡಿ. ಎಲ್ರಿಗೂ ನಮಸ್ಕಾರ. ಇದ್ದರೆ ನೆಮ್ಮದಿಯಾಗಿರಬೇಕು. ಒಂದು 5 ತಿಂಗಳಿಂದೆ ಅದೊಂದು ರೀಲ್ ಮಾಡದೇ ಇದ್ದಿದ್ರೆ ಇವತ್ತು ನೆಮ್ಮದಿಯಾಗಿ ಇರ್ಬೋದಾಗಿತ್ತು. ಇಟ್ಸ್ ಓಕೆ, ಕಮಾನ್. ಜೀವನದಲ್ಲಿ ಎಲ್ಲ ನಡೆಯುತ್ತೆ, ಎಲ್ಲ ಆಗತ್ತೆ, ಆಗೋದೆಲ್ಲ ಆಗ್ತಾ ಇರಲಿ ಅಂದ್ಬಿಟ್ಟು ಸುಮ್ಮನಿರಬೇಕು. ಎನಿವೇ, ನನಗೆ ಡೆವಿಲ್ ಸಿನಿಮಾದ ಅಪ್ಡೇಟು ಮತ್ತು ಒಂದು ಸಾಂಗ್ ಬಗ್ಗೆ ರಿಯಾಕ್ಷನ್ ಕೊಡಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಎಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ಥಿಂಗ್ ಏನಪ್ಪ ಅಂತಂದರೆ 12/12/2025 ಈ ಫೋಟೋ ನೋಡ್ತಾ ಇದ್ದೆ, ನನ್ನ ಕಮ್ಯುನಿಟಿ ಪೋಸ್ಟ್ ನೋಡ್ತಾ ಇದ್ದೆ. ಸರಿಗಮ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದಾರೆ. ನನಗೆ ಆಶ್ಚರ್ಯ ಆಯಿತು ಇದು ನೋಡ್ಬಿಟ್ಟು. ಜಸ್ಟ್ 3.5K ಅಷ್ಟೇ ಲೈಕ್ಸ್ ಬಂದಿರೋದು ಪೋಸ್ಟ್ಗೆ. ಗೊತ್ತಿಲ್ಲ ಏನಕ್ಕೆ ಅಂತ. ಇಲ್ಲಿ ಸಿನಿಮಾ ರಿಲೀಸ್ ಡೇಟು ಡಿಸೆಂಬರ್ 12ನೇ ತಾರೀಕು 2025ಗೆ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇದು ಒಂದು ಅಪ್ಡೇಟ್ ಕೊಡಬೇಕಿತ್ತು, ಅದಕ್ಕೆ ವಿಡಿಯೋ ಮಾಡ್ತಿರೋದು. ಸಾಂಗ್ ಬಗ್ಗೆ ಏನು ಮಾತಾಡ್ತೀವಿ ಗುರು ಅಂತಂದರೆ, ಇದ್ದರೆ ನೆಮ್ಮದಿಯಾಗಿ ಇರಬೇಕು. ಕೆಲವೊಂದು ಲೈನ್ಸು ಚೆನ್ನಾಗಿದೆ ಆ್ಯಂಡ್ ಆಲ್ಸೋ ಲಿರಿಕ್ಸ್ ಮೇಲೆ ಇನ್ನೂ ಬೆಟರಾಗಿ ವರ್ಕ್ ಮಾಡ್ಬೋದಾಗಿತ್ತು. ಆ್ಯಂಡ್ ಇದ್ದರೆ ನೆಮ್ಮದಿಯಾಗಿರಬೇಕು ಅನ್ನೋ ಒಂದು ಲೈನ್ ಇದೆಯಲ್ಲ, ಇದ್ದರೆ ಅಮ್ಮ ಸಮಥಿಂಗ್ ಬಂದು ನೆಮ್ಮದಿಯಾಗಿರಬೇಕು, ಒಂದು ಕೆಟ್ಟ ಪದ ಬರುತ್ತೆ, ಆ ಕೆಟ್ಟ ಪದ ತೆಗೆದುಬಿಟ್ಟು ಇನ್ನು ಮಿಕ್ಕಿದ್ದು ಇದ್ದರೆ ನೆಮ್ಮದಿಯಾಗಿರಬೇಕು ಅನ್ನೋವಂಥ ಒಂದು ಆ ಲೈನನ್ನು ದರ್ಶನ್ ಅವ್ರ ವಾಯ್ಸಲ್ಲಿ ಏನಿತ್ತೋ ಅದನ್ನೇ ಹಾಕೋಬೋದಾಗಿತ್ತು ಈ ಸಾಂಗ್ಗೆ ಅಂತ ನನಗನ್ನಿಸ್ತು. ಆ್ಯಂಡ್ ಆಲ್ಸೋ ನನ್ನ ಫ್ರೆಂಡ್ ಕೂಡ ಹೇಳ್ದ, ವಾಯ್ಸ್ ಮೆಸೇಜ್ ಮಾಡಿಬಿಟ್ಟು, ಗುರು ಇದೊಂದು ಹಾಕೊಂಡ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಆ್ಯಂಡ್ ಆಲ್ಸೋ ಅವರ ಅಭಿಮಾನಿಗಳಿಗೆ ಇನ್ನೂ ಜಾಸ್ತಿ ಇಷ್ಟ ಆಗಿರ್ತಾ ಇತ್ತು ಈ ಸಾಂಗ್ಗೆ ಅಂತ ಹೇಳ್ದ. ಆ್ಯಂಡ್ ಆಲ್ಸೋ ಈ ಸಾಂಗ್ ಬಂದು ರಿಲೀಸ್ ಆಗಿ ಈಗ ನಿಮಗೆ 5 hours ಆಗಿದೆ. 5 hours-ಗೆ 4 million, ಆಲ್ಮೋಸ್ಟ್ ಟುವರ್ಡ್ಸ್ 5 million ಹೋಗ್ತಾ ಇದೆ. ಆ್ಯಂಡ್ ಆಲ್ಸೋ ನಂಬರ್ 1 ಟ್ರೆಂಡಿಂಗ್ ಅಂತ ತೋರಿಸ್ತಾ ಇದೆ. ನಂಬರ್ 1 ಆನ್ ಮ್ಯೂಸಿಕ್ ಟ್ರೆಂಡಿಂಗ್, ಮ್ಯೂಸಿಕಲ್ಲಿ ನಂಬರ್ 1 ಟ್ರೆಂಡಿಂಗ್ ಬಂದಿದೆ ಸಾಂಗು. ಇದನ್ನೆಲ್ಲ ನೋಡ್ತಿದ್ರೆ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದ್ದಂಗೆ ಯಾವ ಥಿಯೇಟ್ರಲ್ಲೂ ಸೀಟ್ ಸಿಗೋದು ತುಂಬ ಕಷ್ಟ ಆಗಿಬಿಡುತ್ತೆ, ಅಷ್ಟು ರಶ್ ಆಗ್ತಾರೆ ಜನ. ಆ್ಯಂಡ್ ಸಾರಥಿ ಟೈಮಲ್ಲಿ ಏನು ಕ್ರೇಜ್ ಇತ್ತು ಅದಕ್ಕಿಂತ 10 ಪಟ್ಟು ಡೆವಿಲ್ ಸಿನಿಮಾ ರಿಲೀಸ್ ಆಗೋದ್ರೊಳಗಡೆ ಕ್ರೇಜ್ ಕ್ರಿಯೇಟ್ ಆಗೋಗ್ಬಿಟ್ಟಿರುತ್ತೆ. ಐ ಥಿಂಕ್ ಡೆವಿಲ್ಗೆ ಯಾವುದೇ ಮಾರ್ಕೆಟಿಂಗೇ ಬೇಕಾಗಿಲ್ಲ, ಮಾರ್ಕೆಟಿಂಗು ಪ್ರಮೋಷನ್ ಏನೂ ಬೇಕಾಗಿಲ್ಲ. ಈಗ ಡೇಟ್ ಗೊತ್ತಾಗ್ತಾ ಇದೆ, ಅಷ್ಟು ಸಾಕು ಅವ್ರ ಸಿನಿಮಾಗೆ ಅಂತ ಅನಿಸುತ್ತೆ. ಡೇಟ್ನ ಮತ್ತೆ ನೆನ್ಪಿಟ್ಕೊಂಬಿಡಿ, 12/12/2025 ಅಂದರೆ ಡಿಸೆಂಬರ್ 12ಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಿದೆ. ಒಂದು ವಿಷಯ ಏನಪ್ಪ ಅಂತಂದರೆ, ಡಿಸೆಂಬರಲ್ಲಿ ಹಾಲಿವುಡ್ಡು, ಬಾಲಿವುಡ್ಡು, ನಮ್ಮದು ಸ್ಯಾಂಡಲ್ವುಡ್ಡು ಎಲ್ಲ ವುಡ್ಗಳು ಸಿಕ್ಕಾಪಟ್ಟೆ ಸಿನಿಮಾಗಳನ್ನು ಕ್ಯೂಲ್ಲಿ ಇಟ್ಕೊಂಡಿದ್ದಾರೆ ಡಿಸೆಂಬರ್ ತಿಂಗಳಲ್ಲಿ. ದ ಪ್ರೆಡಿಟರ್ ಅಂತ ಒಂದು ಸಿನಿಮಾ ಬರ್ತಾ ಇದೆ, ಅದು ಪ್ಲಸ್ ಡಿಸೆಂಬರ್ 19th ಬಂದು ಅವತಾರ್ 3 ಬರ್ತಾ ಇದೆ. ಆ್ಯಂಡ್ ಆಲ್ಸೋ ಡಿಸೆಂಬರಲ್ಲೇ 12th ಈಗ ಡೆವಿಲ್ ಕೂಡ ಅನೌನ್ಸ್ ಆಗಿರುವಂಥದ್ದು. ದೊಡ್ಡ ಸಿನಿಮಾಗಳೇ ಬರ್ತಾ ಇದೆ. ಆ್ಯಂಡ್ ಇನ್ನೂ ಹಾಲಿವುಡ್ ಸಿನಿಮಾಗಳು, ಸಾಕಷ್ಟು ಸಿನಿಮಾಗಳು ಡಿಸೆಂಬರ್ ತಿಂಗಳಲ್ಲೇ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಮಧ್ಯೆ ಕಾಂಪಿಟೇಷನ್ ಹೆಂಗಿರುತ್ತೆ ನೋಡಬೇಕು. ಯಾಕೆಂದರೆ ನಮ್ಮ ಜನ ಹಿಂದಿ, ಇಂಗ್ಲೀಷು, ತೆಲುಗು, ತಮಿಳು, ಮಲಯಾಳಮು, ಇನ್ನೂ ಅವ್ರಿಗೆ ಬರದೇ ಇರೋ ಭಾಷೆ ಸಿನಿಮಾಗಳು ಬಂದರೂ ಕೂಡ ನಮ್ಮ ಜನನೇ ಫಸ್ಟ್ ಹೋಗಿ ನೋಡೋದು. ಹಾಗಾಗಿ ನಮ್ಮ ಜನ ಬೇರೆ ಸಿನಿಮಾಗಳ ಕಡೆ ಮುಖ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗಬಹುದು. ಅದು ಆಗದೆ ಇರಲಿ ಅಂತಲೂ ಅಂದ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಈ ವಿಡಿಯೋನ ಮುಗಿಸ್ತೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ಮೇಲೆ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ. ಆ್ಯಂಡ್ ಆಲ್ಸೋ ಈಗ ರನ್ನಿಂಗ್ ಕಾಂಟ್ರವರ್ಸಿ ನಮ್ಮ ಮೇಲೆ ಗೊತ್ತಿರುವ ಹಾಗೆ ಈ ಸಮೀರನ್ ವಿಚಾರದಲ್ಲೆಲ್ಲ ಆಗಿದೆ ಏನೋ, ಓಕೆ, ಬಟ್ ಅದು ಅದರಿಂದ ನಾವು ಹಿಂದಕ್ಕೆ ಬಂದು ತುಂಬ ದಿನಗಳೇ ಆಗಿದೆ. ಈ ವಿಚಾರದಲ್ಲಿ ಮುಂದಕ್ಕೆ ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿನೂ ತುಂಬ ದಿನಗಳೇ ಆಗಿದೆ. ಇದ್ರ ಮೇಲೆ ನಿಮ್ಮ ಇಷ್ಟ, ನೀವು ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ. ಮತ್ತೆ ಇದೇ ವಿಚಾರದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು, ಮತ್ತೆ ಸಿಗೋಣ, ಬಾಯ್. ಆ್ಯಂಡ್ ಒಂದು ರಿಲೀಸ್ ಡೇಟ್ ಹೇಳಿದ್ನಲ್ಲ ನಾನು, ಅದನ್ನು ನಾನು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಕೂಡ ಹಾಕಿರ್ತೀನಿ. ಒಂದ್ಸರಿ ಹಂಗೆ ಹೋಗಿ ವಿಸಿಟ್ ಮಾಡಿ ನೋಡಿ, ಇನ್ಸ್ಟಾಗ್ರಾಮ್ ಸ್ಟೋರಿ ಕೂಡ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್, ಮತ್ತೆ ಸಿಗೋಣ. ಹ್ಯಾಪಿ ವೀಕೆಂಡ್, ಬಾಯ್.